ಪಂಚಕ್ರವರ್ತಿಗಳು ಬಂದರು. ಅನಾಯಾಸವಾಗಿ 99 ಯಾಗ ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಅಶ್ವಮೇಧ ಯಾಗ. ಅಷ್ಟು ದಿವಸ ಆದರೂ ಕೂಡ ಅದಿತಿ ದೇವಿ ದೇವತೆಗಳೆಲ್ಲ ತಲೆಮರೆಸಿಕೊಂಡು ವಾಸ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು. ಆಗ ಅದಿತಿ ದೇವಿ ಕಶ್ಯಪರನ್ನು ಕೇಳ್ತಾರೆ, ನಮ್ಮ ಸ್ವಾಮಿ, ನಮಗೆ ಈ ದುಃಖ ಯಾವತ್ತು ಪರಿಹಾರ ಆಗುತ್ತೆ, ನಮ್ಮ ಮಕ್ಕಳಿಗೆ ಯಾವ ರಾಜ್ಯ ಸಿಗುತ್ತೆ ಅಂದಾಗ ವೈರಾಗ್ಯ ಮಾತನ್ನು ಹೇಳ್ತಾರೆ. ಆತಂಕ ಬಿಡ್ತಿ ಅದಿತಿ, ನಮಗೆ ಈ ಮೋಹದಿಂದಲೇ ಈ ದುಃಖ. ಕೊದೆಯ ಹೋಗು ತ್ರಿಕೋನಾತ್ಮ ಕುಚಾತ್ಮ ಹೃದಯ ಕಶ್ಯಪಿ ಪುತ್ರಪುತ್ರಾದ್ಯ ಮೋಹೇ ಕಾರಣ. ಎಲ್ಲರಿಗೂ ಮಕ್ಕಳೇ ಕಶ್ಯಪರಿಗೆ ಪಾಪ. ದೈತ್ಯರೂ ಮಕ್ಕಳೇ, ದಾನವರೂ ಮಕ್ಕಳೇ, ಮತ್ತೆ ಎಲ್ಲ ದೇವತೆಗಳು ಮಕ್ಕಳೇ, ಪಕ್ಷಿ ಪ್ರಾಣಿಗಳು ಮಕ್ಕಳೇ. ಅವರಿಗೆ ಯಾರನ್ನ ನನ್ನ ಮಕ್ಕಳು ಅಂತ ಚಿಂತನೆ ಮಾಡಬೇಕು. ಅದೇ ಚಿತ್ರದಂತೆ ಆಗುತ್ತೆ, ಆತಂಕ ಬಿಡಬೇಡ. ಆದರೂ ಕೂಡ ನಿನಗೆ ವಯೋವರ್ಧವನ್ನು ಉಪದೇಶ ಮಾಡ್ತೇನೆ, ಅದರಿಂದ ಪರಮಾತ್ಮನ ಪ್ರಸನ್ನೀಕರಿಸಿಕೊಂಡು ನಿಮಗೆ ಧನ್ಯರಾಗು, ದೇವರ ಅನುಗ್ರಹ ಮಾಡ್ತಾನೆ ಎಂದಾಗ ವಯೋವರ್ಧವನ್ನು ಮಾಡಿದ್ದಾರೆ. ಪರಮಾತ್ಮ ಪ್ರಸನ್ನನಾಗಿ ಅನುಗ್ರಹ ಮಾಡಿ ವರವನ್ನು ಕೊಡ್ತಾ ಇದ್ದಾರೆ. ಆತಂಕ ಪಡಬೇಡ ಅದಿತಿ, ನಾನು ನಿನ್ನಲ್ಲಿ ಅವತಾರ ಮಾಡ್ತೇನೆ, ಯಾರಿಗೂ ಹೇಳಬೇಡ, ಪ್ರಕಾಶಪಡಿಸಬೇಡ ಅಂತ ಹೇಳಿ ಗೌಪ್ಯವಾಗಿ ಮಾತು ಹೇಳ್ತಾರೆ ನಮಗೆ. ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದಿತಿ ದೇವಿ ಸ್ತೋತ್ರ ಮಾಡ್ತಾಳೆ. ಯಜ್ಞ ಪುರುಷಾರ್ಚಿತ ತೀರ್ಥಪಾದ ತೀರ್ಥಶ್ರವಣ ನಾಮಧೇಯ ಆಪಂಗಲೋ ಗುರುದಿನೋ ಪ್ರಮೋದಯಾದ್ಯ ಶನ್ನ ಕೃತೀಶ ಭಗವನ್ನ ವಸನ್ನನಾಥ ಶನ್ನ ಕೃತೀಶ ಶನ್ ಮಂಗಳವನ್ನು ಉಂಟು ಮಾಡುವ ನಮಗೆ ಎಂಬುದಾಗಿ ಕೇಳಿದಾಗ ನಾನು ಅವತಾರ ಮಾಡ್ತೇನೆ ಅಂತ ಹೇಳವನ್ನು ಕೊಟ್ಟು ಪರಮಾತ್ಮ ದ್ವಾದಶಿ ದಿವಸ ಶ್ರಾವಣ ಭಾದ್ರಪದ ಶ್ರವಣ ಸಮ ನಕ್ಷತ್ರ ಇದ್ದಾಗ ಪರಮಾತ್ಮ ಅವತಾರ ಮಾಡಿದ. ವಿಜಯ ದ್ವಾದಶಿ ಅಂತ ಅವತ್ತು ಅದಕ್ಕೆ ವಿಶೇಷವಾದ ಒಂದು ಸನ್ನಿಧಾನವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಶ್ರವಣಾಯಾಮ್ ಶ್ರವಣ ದ್ವಾದಶಿಯ ಮುಹೂರ್ತೆಯ ವಿಜಿತಿಕರು ವಿಜಿತ್ ಮುಹೂರ್ತದಲ್ಲಿ ಪರಮಾತ್ಮ ಅವತಾರ ಮಾಡಿದ. ಅಜಿನ ದಂಡ ಕಮಂಡಲ ವೇಗಲ ರುಚಿರ ಪಾವನವಾಮೂರ್ತೆ ಪಟವೇ ಒಟವೇ ನಮಃ ಛತ್ರಿ ದಂಡಿ ಕುಂಡಲಿ ಗಾಯತ ಕ್ಷಾಪಾಯೋ ವಾಮನೋ ಬ್ರಹ್ಮಚಾರಿ. ನಮ್ಮ ಸ್ವಾಮಿ ಪರಮ ಸುಂದರ ರೂಪದಿಂದ ವಾಮನನಾಗಿ ಅವತಾರ ಮಾಡಿದ. ದೇವತೆಗಳೆಲ್ಲ ಒಬ್ಬೊಬ್ಬರು ಛತ್ರಿ ದಂಡ ಕಮಂಡಲು ಎಲ್ಲವನ್ನೇ ಕೊಟ್ಟಿದ್ದಾರೆ. ವಿಸ್ತಾರವಾಗಿ ಹೇಳಲಿಕ್ಕೆ ಸಮಯ ಇಲ್ಲ, ಪರಮಾತ್ಮನ ನಮಸ್ಕಾರ ಆಗಬೇಕು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿ ತಾನು ನೇರವಾಗಿ ಬಂದ ಕೆಲಸ ಏನು, ಬಲಿಚಕ್ರವರ್ತಿಗಳು ಯಜ್ಞಮಂಟಪಕ್ಕೆ ದಯಮಾಡಿಸಿಬಿಟ್ಟ. ಬಂದ ತಕ್ಷಣ ತೇಜಸ್ಸನ್ನು ನೋಡಿದ ವಸಿಷ್ಠಾದಿಗಳೆಲ್ಲ ನೋಡಿ ಸಂತೋಷಪಟ್ಟಿದ್ದಾರೆ. ಭೃಗು ಋಷಿಗಳೆಲ್ಲ ಪರಮಾತ್ಮನನ್ನ ಸ್ವಾಗತ ಮಾಡಿದ್ದಾರೆ. ಪರಮಾತ್ಮ ಅಂತ ಗೊತ್ತಾಗಿಲ್ಲ ಯಾರಿಗೂ, ತನ್ನ ಮಾಯಾಜಾಲ. ಅಂತಹ ದೇವತೆಗಳಿಗೂ ಕೂಡ ತಾನು ಯಾರು ತೋರಿಸಲ್ಲ. ವಿಚಿತ್ರವಾದ ತೇಜಸ್ಸು ಬರ್ತಾ ಇದೆ. ಬಂದಾಗ ಬಲಿಚಕ್ರವರ್ತಿಗಳು ಎದ್ದು ಗೌರವ ಮಾಡಿ ಸ್ವಾಗತ ಮಾಡಿ ಪಾದ ಪೂಜಾದಿಗಳನ್ನು ಮಾಡಿ ಆ ಪಾದತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡಿದ್ದಾರೆ. ಮಾಡಿಕೊಂಡು ಏನು ಬೇಕು ನಿಮಗೆ ಬರ, ಯಾಕೆ ಯಜ್ಞಯಾಗಾದಿಗಳು ಮಾಡೋ ಕಾಲಕ್ಕೆ ಬಂದ ಬ್ರಾಹ್ಮಣರನ್ನು ಸಂತೋಷಪಡಿಸಿ ಆಮೇಲೆ ತಾನು ಮುಂದೆ ಅವರ ಅಪ್ಪಣೆ ತಗೊಂಡು ಆ ಕೆಲಸವನ್ನು ಮುಂದುವರಿಸಬೇಕು. ಆ ರೀತಿ ಮಾಡಿದ್ದಾರೆ ಮಹಾಭಾಗವತರು ಬಲಿಚಕ್ರವರ್ತಿಗಳು. ಆಗ ನನಗೇನು ಬೇಕು ಎದ್ದೆಟ್ಟು ವಾಂಚಿಸಿ ತತ್ಪ್ರತಿಚ್ಛಮೆ ತ್ವಾಮಕ್ಷರಂ ವಿಪಸ್ತಾರ ತರ್ಕಯೇ. ಏನು ಬೇಕೋ ಕೇಳೋ ಕೊಡ್ತೇನೆ, ಏನು ಕೇಳೋದಕ್ಕೂ ಕೊಡ್ತೇನೆ, ಎದ್ದೇಳ್ಬಿಟ್ಟು ಏನೇನು ಬೇಕೋ ಕೇಳೋ ಕೊಟ್ಟುಬಿಡ್ತೇನೆ ಅಂದಾಗ ಕುದುರೆ ಬೇಕಾ, ರಾಜ್ಯ ಬೇಕಾ, ಗದಿಗಳು ಬೇಕಾ, ಐಶ್ವರ್ಯ ಬೇಕಾ, ಒಳ್ಳೆ ಕನ್ಯಾ ಬೇಕಾ, ನಿನಗೆ ಏನು ಬೇಕೋ ಕೊಡ್ತೇನೆ ಅಂದಾಗ ನನಗೇನು ಬೇಡ, ನಿನ್ನ ಸ್ವಾಭಾವಿಕವಾಗಿ ನಿನ್ನ ತಾತನ ಗುಣ ನಿನ್ನಲ್ಲಿ ಬಂದಿದೆ, ಹಾಗಾಗಿ ಅದು ಸ್ವಾಭಾವಿಕವಾಗಿದೆ. ತಾತ ಶ್ರೀ ಪ್ರಹ್ಲಾದರಾಜರು ಆ ಒಂದು ಶೂರತ್ವ, ದಾನವ ಶೂರತ್ವ, ಭಕ್ತಿ ಎಲ್ಲ ನನಗಿದೆ. ನನಗೇನು ಬೇಡ, ನನಗೆ ಪದಾಳಿ ಪ್ರೇರಿತೆಯಿಂದ ಸಂಹಿತಾಲಿ ಪದಾಮ, ನನ್ನ ಪಾದದ ಅಳತೆಯ 3 ಪಾದವನ್ನು ಭೂಮಿಯನ್ನು ಕೊಡುವು. ಅದು ಎಷ್ಟು ವೈಲಕ್ಷಣ್ಯ ಹೇಳ್ತಿದ್ದಾರೆ, ವಿಶೇಷತೆ ಅಂದರೆ ಪದಾಳಿ ಪ್ರೇರಿತೆಯಿಂದ ಸಂಹಿತಾಲಿ ಪದಾಮಮ, ಮಮ ಪಾದ ಪದ, ನನ್ನ ಪಾದದ 3 ಅಳತೆ ಪಾದ ಭೂಮಿ ಕೊಡುವುದಂತ ಅಂದ ಪರಮಾತ್ಮ. ಅಯ್ಯೋ ನೀನು ಏನು ಕೇಳಬೇಕು ಅಂತ ಗೊತ್ತಾಗಲ್ಲ, ಕೂಸು ನೀನು, ಅದಕ್ಕೆ ಹೆಂಗೆ ಆಗ್ತಿದ್ದೀಯ, ಇದೆಲ್ಲ ನನಗೆ ಅವಮಾನ ಆಗುತ್ತೆ. ಏನೇನೋ ಕೊಟ್ಬಿಟ್ಟಿದ್ದೀನಿ, ರಾಜ್ಯಾದಿಗಳನ್ನೇ ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ಇದೆಲ್ಲ ಕೇಳಬೇಡ, ಕೇಳೋ ಪರವಾಗಿಲ್ಲ ಅಂದಾಗ ಪರಮಾತ್ಮ ಅಂತಾನೆ ಯಥಾಲಾಭ ತುಷ್ಟ ಸ್ಥಿತಿ ಪ್ರಸಿವರ್ಧತೆ. ಯಥಾಲಾಭ ತುಷ್ಟಿಯನ್ನು